ಅದ್ಭುತ. ಚಿಕ್ಕ ವಯಸ್ಸಲ್ಲಿ ನಮ್ಗೆ ಪೆನ್ನು ಪೇಪರು ಬ್ಲಾಂಕ್ ಪೇಪರ್ ಕೊಟ್ಬಿಟ್ಟು ಡ್ರಾಯಿಂಗ್ ಮಾಡು ಅಂದ್ರೆ ಇದೇ ಮಾಡ್ತಾ ಇದ್ದಿದ್ದು. ಬೆಟ್ಟ, ಪಕ್ಷಿ, ಸೂರ್ಯ, ಕೆರೆ ಅದೆಲ್ಲ ಇವಾಗ ಲೈವ್ ಆಗಿ ನೋಡ್ತಾ ಇದ್ದೀನಿ ಫ್ರೆಂಡ್ಸ್. ಏನ್ ಹೇಳಿ, ಏನಾದ್ರು ಒಂದು ಹೇಳಿ ಸ್ನೇಹಿತರೆ. ಮನೆ ಬಿಟ್ಟು 12 ದಿವಸ ಆಗಿದೆ ನೋಡಿ. ಇಲ್ಲೆಲ್ಲ ಟಿಬೆಟ್ ಫ್ಲಾಗು ಅಂದ್ರೆ ನೋಡ್ತಾ ಇರೋದು ಕರ್ನಾಟಕ ಫ್ಲಾಗ್. ಆಫ್ಟರ್ ವಿಸ್ಕಿ ಡ್ರೈವಿಂಗ್ ರಿಸ್ಕಿ, ಮೈ ಗರ್ಲ್ ಫ್ರೆಂಡ್ ಸೆಕ್ಸಿ. ತಪ್ಪು ಅಂತ ಗೊತ್ತಿದ್ರು ನಕ್ಕನ್ ಮಾಡ್ತಾನಲ್ಲ ಮನುಷ್ಯ. ಯಾಕೆ ಅವನು ಗೊತ್ತು ಇದು ಮಾಡಿದ್ರೆ ರಿಸ್ಕ್ ಇದೆ, ತಲೆನೋವು, ತೊಂದ್ರೆ, ತಿರ್ಗಾ ಅದೇ ಬೇಕು ಅಂತ ಮನುಷ್ಯ. ಬುಮ್ಲಾ ಪರ್ಮಿಟ್ ಬೇಕು ಬ್ರೋ. ಎಷ್ಟೇ ಪವರ್ ಇರ್ಲಿ, ನೀನ್ CM ಆಗಿರೋ, PM ಆಗಿರೋ, ಪ್ರೆಸಿಡೆಂಟ್ ಆಗಿರೋ, ಇಡೀ ವರ್ಲ್ಡ್ ಗೆ ನೀನ್ ಡಿಕ್ಟೇಟರ್ ಆಗಿರೋ, 5 ಎಲಿಮೆಂಟ್ಸ್ ಮುಂದೆ चुचुपी ನೀನು. रिकॉर्डिंग मत बनाने यार। अभी क्या बोला यार साहब ने? जेब में डाल इसको, जेब में डाल। ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ನೀವು ಹೋದ ವಿಡಿಯೋಲಿ ಸೇಲಾ ಲೇಕ್ ವರ್ಗೂ ಬಂದಿರೋದು ನೋಡಿರ್ತೀರಾ. ಈ ವಿಡಿಯೋಲಿ ತವಾಂಗ್ ಅಲ್ಲಿ ಸುತ್ತಮುತ್ತ ಇರೋ ಜಾಗನ ಎಕ್ಸ್ಪ್ಲೋರ್ ಮಾಡಕ್ ನೋಡ್ತಾ ಇದ್ದೀವಿ. ತವಾಂಗ್ ಇಸ್ ಕನ್ಸಿಡರ್ಡ್ ಟು ಬಿ ಎ ಬೇಸ್ ಸ್ನೇಹಿತರೆ, ಬೇಸ್ ತರ. ಇಲ್ಲಿಗೆ ಬಂದು 2 ನೈಟ್ಸ್ ಉಳ್ಕೊಂಡು ನೀವು ಸುತ್ತಮುತ್ತ ಜಾಗ ನೋಡಬಹುದು. ಸೊ ಇವತ್ತು ನಾವು ನೋಡ್ತಾ ಇರೋ ಜಾಗ ಬಂದು ಬುಮ್ಲಾ ಪಾಸ್ ಅಂತ. ಇದು ಬಂದು ಇಂಡೋ ಚೈನಾ ಬಾರ್ಡರ್ ಅಲ್ಲಿ ಬರುತ್ತೆ ಸ್ನೇಹಿತರೆ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ನಾನು ಏನೇ ವಿಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಅಂಡ್ ನೀವು ನಮ್ಮ ಜೊತೆ ರೈಡ್ ಮಾಡಬೇಕು ಅಂದ್ರೆ ಕರುನಾಡು ಬೈಕರ್ಸ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೇಜ್ ಇದೆ. ಅಲ್ಲಿ ನಾವು ಏನೇ ರೈಡ್ ಪ್ಲಾನ್ ಮಾಡಿದ್ರು ಅಲ್ಲಿ ಇಟಿನರಿ ಪೋಸ್ಟ್ ಮಾಡ್ತಾ ಇರ್ತೀವಿ. ನೀವು ಆ ಡೇಟ್ಸ್ಗೆ ಫ್ರೀ ಇದ್ದಲ್ಲಿ ನಮ್ಮ ಜೊತೆ ಜಾಯಿನ್ ಆಗ್ಬೋದು ಸ್ನೇಹಿತರೆ. ಇದು ಯಾವ ರೈಡು ಅಂತ ಥಿಂಕ್ ಮಾಡ್ತಾ ಇದೆ, ಇದು ನಾರ್ತ್ ಈಸ್ಟ್ ರೈಡ್ ಸ್ನೇಹಿತರೆ. ನಾವು ಬೆಂಗಳೂರಿಂದ ನಾರ್ತ್ ಈಸ್ಟ್ ರಾಜ್ಯಗಳಿಗೆ ರೈಡ್ ಮಾಡಿ ತಿರ್ಗಾ ಬೆಂಗಳೂರಿಗೆ ಗಾಡಿಯಲ್ಲೇ ಹೋಗ್ತಾ ಇದೀವಿ. ಸುಮಾರು 10,800 ಕಿಲೋಮೀಟರ್ ಕವರ್ ಮಾಡ್ತಾ ಇದೀವಿ. ಅಂದ್ರೆ ಇವಾಗ ಅಂದ್ರೆ ತವಾಂಗಲ್ಲಿ ನಾವು ಮೋಸ್ಟ್ಲಿ ಒಂದು 4,000 ಕಿಲೋಮೀಟರ್ಸ್ ಕವರ್ ಮಾಡಿರ್ಬೋದು. ಸೊ ಆಲ್ಮೋಸ್ಟ್ ಹಾಫ್ ಅಂತ ಹೇಳ್ಬೋದು ಸ್ನೇಹಿತರೆ. 12ನೇ ದಿನ ಇವತ್ತು. ಸೊ ಮನೆ ಬಿಟ್ಟು 12 ದಿವಸ ಆಗಿದೆ. 12 ದಿವಸದಿಂದ ಗಾಡಿ ಓಡಿಸ್ತಾನೆ ಇದೀವಿ, ಮಜಾ ಮಾಡ್ತಾನೆ ಇದೀವಿ. ನೀವು ಎಲ್ಲ ನೋಡ್ತಾ ಇದ್ದೀರಾ ಅನ್ಕೊಂತಾ ಇದೀನಿ. ಇಟ್ಸ್ ಗೋಯಿಂಗ್ ಟು ಬಿ ಲಾಟ್ ಆಫ್ ಫನ್ ಇವತ್ತು. ನೆನ್ನೆನೆ ನೋಡಿರ್ತೀರಾ, ತುಂಬಾ ಫ್ರೀಸಿಂಗ್ ಕೋಲ್ಡ್ ಇತ್ತು. ಕೋಲ್ಡ್ ಸ್ಟಾರ್ಟ್ ಮಾಡಿದೀವಿ ಎಲ್ಲ ಗಾಡಿಗಳು. ಟಾಪ್ ಬಾಕ್ಸ್, ಪ್ಯಾನಿಯರ್ಸ್ ಏನೇನಿತ್ತು ಬೈಕ್ದು ಎಲ್ಲ ತೆಗ್ದು ಇಟ್ಟಿದೀವಿ. ಬಿಕಾಸ್ ಎಲ್ಲ ಒಳ್ಳೊಳ್ಳೆ ಫೋಟೋಸ್ ತೆಕ್ಕೊಳ್ಳೋಣ ಅಂತ ಸ್ನೇಹಿತರೆ. ತುಂಬಾ ಫ್ರೀಸ್ ಆದ್ರೆ ಇಲ್ಲ ಆರ್ಮಿ ಶಾಪ್ಸ್ ಇರುತ್ತೆ. ಆಕ್ಚುಲಿ ದಾಚುಂಗ್ ಅಲ್ಲಿ ಆರ್ಮಿ ಶಾಪ್ ಇತ್ತು, ನಾವು ಅಲ್ಲಿ ಸ್ಟಾಪ್ ಮಾಡಲಿಲ್ಲ. ನೀವೇನಾದ್ರು ಬಂದ್ರೆ ಅಲ್ಲಿ ಸ್ಟಾಪ್ ಮಾಡಿ ಸ್ನೇಹಿತರೆ. ಅಲ್ಲಿ ಒಂದು ಆರ್ಮಿ ಗ್ಲೌಸ್ ಸಿಗುತ್ತೆ, ಗ್ರೀನ್ ಕಲರ್ ಗ್ಲೌಸ್. ಅದು ಆಲ್ಮೋಸ್ಟ್ ಒಂದು 250 ರೂಪೀಸ್ 300 ರೂಪೀಸ್ ಅಷ್ಟೇ. ಇನ್ಸ್ಟೆಡ್ ಆಫ್ ಇನ್ವೆಸ್ಟಿಂಗ್ 3,000 4,000 ಫಾರ್ ಸ್ನೋ ಪ್ರೂಫ್ ಆಗಲಿ ವಿಂಟರ್ ಗ್ಲೌಸ್ಗೆ ಡೆಕತ್ಲಾನಲ್ಲಿ ಆಗಿರಲಿ ಅಥವಾ ಒಳ್ಳೊಳ್ಳೆ ಬ್ರ್ಯಾಂಡು ಬೆಂಗಳೂರಲ್ಲಿ ತೊಗೊಳೋದಕ್ಕಿಂತ ಇಲ್ಲಿ ಆರ್ಮಿ ಶಾಪಲ್ಲಿ ಸಿಗೋವಂಥ 250 ರೂಪಾಯಿ 300 ರೂಪಾಯಿ ಗ್ಲೌಸ್ ತೊಗೊಂಡ್ರೆ ತುಂಬಾ ವರ್ತ್ ಸ್ನೇಹಿತರೆ. ನಿಮ್ಗೆ ಅಷ್ಟೊಂದು ಏನು ಕೋಲ್ಡ್ ಆಗೋದಿಲ್ಲ, ಫ್ರೀಸ್ ಆಗೋದಿಲ್ಲ. ಸೊ ತುಂಬ ಯೂಸ್ ಆಗುತ್ತೆ. ನಾವು ಇವಾಗ ನೋಡ್ತೀವಿ, ಎಲ್ಲನ ಸಿಕ್ಕಿದ್ರೆ ಅದನ್ನು ಬೈ ಮಾಡಿ ಹಾಕೊತೀವಿ ಅಂತ ಹೇಳ್ತಾ ಬನ್ನಿ ಇವಾಗ ಈ PO ಇಂದ ಹೆಲ್ಮೆಟ್ POಗೆ ಶಿಫ್ಟ್ ಆಗೋಣ. ಬುಮ್ಲಾ ಪಾಸ್ಗೆ ಇಂಡೋ ಚೈನಾ ಬಾರ್ಡರ್ ನಾವು ಇವಾಗ ಏನು ಹೋಗ್ತಾ ಇದ್ದೀವಿ, ಅದಕ್ಕೆ ಪರ್ಮಿಟ್ ಬೇಕು. ಸೊ ನೀವು ಯಾವುದೇ ಸ್ಟೇ ಆಗಿದ್ರು ತವಾಂಗಲ್ಲಿ ನೀವು ಅವ್ರಿಗೆ ಒಂದು ದಿವಸದ ಮುಂಚೆ ಹೇಳಿಬಿಟ್ರೆ ಎಷ್ಟು ಗಾಡಿಗಳು, ಆಮೇಲೆ ಆಧಾರ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, ಇನ್ಶೂರೆನ್ಸ್ ಕಾಪಿ ಕೊಟ್ಬಿಟ್ರೆ ಅವರು ನಿಮಗೆ ಬೆಳಗ್ಗೆ ಅಷ್ಟರಲ್ಲಿ ಮಾಡಿಕೊಟ್ಬಿಡ್ತಾರೆ ಪರ್ಮಿಟ್ಟು. ಒಂದು ಗಾಡಿಗೆ, ಒಂದು 2 ವೀಲರ್ಗೆ 500 ರೂಪೀಸ್ ಚಾರ್ಜ್ ಮಾಡ್ತಾರೆ. ನೀವು ಇದನ್ನ ಮನೇಲಿ ಆನ್ಲೈನಲ್ಲೂ ಮಾಡ್ಬೋದು. ಬಟ್ ಏನಂದರೆ ನಿಮಗೆ ಡೇಟ್ಸ್ ಕನ್ಫರ್ಮ್ ಇರಲ್ಲ. ಇಲ್ಲಾಂದರೆ ನಿಮಗೆ ಪಕ್ಕ ಗೊತ್ತಿರುತ್ತಲ್ವ ನಾಳೆನೇ ಹೋಗೋದು ಅಥವಾ ನಾಳಿದ್ದು ಹೋಗೋದು ಅಂತ. ಸೊ ಇದು ಸೇಫ್ ಅನ್ಸುತ್ತೆ ನನಗೆ. ನಾವೇನು ತಾರ್ ತಂದಿದ್ವಿ ಅದು ಬಿಡೋದಿಲ್ಲ ಸ್ನೇಹಿತರೆ. ಇಲ್ಲಿ ಬೇರೆ ಸ್ಟೇಟ್ ಗಾಡಿಗಳು ಬಿಡೋದಿಲ್ಲ. ಸರೌಂಡಿಂಗ್ಸ್ ನಾರ್ತ್ ಈಸ್ಟ್ ಸ್ಟೇಟ್ ಗಾಡಿಗಳು ಮಾತ್ರ ಬಿಡೋದಿಲ್ಲ. ಯಾಕಂದರೆ ಅವ್ರಿಗೂ ಟೂರಿಸಮ್ ಆಗಬೇಕು ಅಂತ. ಆ್ಯಂಡ್ 5,500 ರೂಪೀಸ್ ಚಾರ್ಜ್ ಮಾಡ್ತಾರೆ ಸ್ನೇಹಿತರೆ ಅವ್ರದ್ದೇ ಒಂದು ಕಾರ್ ತೊಗೊಂಡ್ರೆ. ಸೊ ಮೋಹನ್ ಅವರು ಮತ್ತು ಅವ್ರ ಫ್ರೆಂಡು ಏನು ಬಂದಿದ್ರು, ಅವರು ಮುಂದೆ ಕಾರಲ್ಲಿ ಹೋಗ್ತಾ ಇದ್ದಾರೆ ಜೈಲೋ ಅಲ್ಲಿ. ಸೊ 5,500 ರೂಪೀಸ್ ಅವ್ರಿಗೆ. ಆ್ಯಂಡ್ ಅದಕ್ಕೇನು ಪರ್ಮಿಟ್ ಬೇಕಾಗಿಲ್ಲ, ಬರೀ 2 ವೀಲರ್ಸ್ ಮಾತ್ರ ಪರ್ಮಿಟ್ ಬೇಕು ಸ್ನೇಹಿತರೆ. ಆ್ಯಂಡ್ ಅರುಣಾಚಲ್ ಪ್ರದೇಶ್ಗೆ ಎಂಟ್ರಿ ಆಗ್ತಾ ಇದ್ದಂಗೆ ಇನ್ನರ್ ಲೈನ್ ಪರ್ಮಿಟ್ ತೊಗೊಬೇಕು. ಅದು ನೀವು ಓದ್ ಎಪಿಸೋಡಲ್ಲಿ ನೋಡಿರ್ತೀರಾ ಯಾವ ರೀತಿ ತೊಗೊಬೇಕು ಅಂತ. ನೋಡಿಲ್ಲ ಅಂದರೆ ಹೋಗಿ ನೋಡಿ ಸ್ನೇಹಿತರೆ. ಎಲ್ಲ ಎಪಿಸೋಡ್ಸು ನೋಡಿ, ಒಂದೊಂದು ಎಪಿಸೋಡ್ ಒಂದೊಂದು ಥರ ಇರುತ್ತೆ ನೋಡಿ. ಲೆಫ್ಟ್ ಸೈಡಲ್ಲಿ ಯಾವ ಥರ ಇದೆ ಲ್ಯಾಂಡ್ಸ್ಕೇಪ್, ಕ್ರೇಜಿ. ನೆನೆ ಅಂತೂ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಆ ಸೇಲಾ ಲೇಕಲ್ಲಿ ಯಾವ ಥರ ಡ್ಯಾನ್ಸ್ ಎಲ್ಲ ಮಾಡಿದ್ವಿ ಸ್ನೇಹಿತರೆ. ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅದೆಲ್ಲ ನೋಡಿ. ಇವಾಗ ನಾನು ತುಂಬ ಕೆಸರಲ್ಲೂ ನಡೆದಿದ್ದಾಯ್ತು, ಸ್ನೋ ಅಲ್ಲಿ ನಡೆದಿದ್ದಾಯ್ತು, ಸಾಲ್ಟ್ ಮಾರ್ಚ್ ಇರುತ್ತಲ್ಲ ರನ್ ಆಫ್ ಕಚ್ ಅದರಲ್ಲೂ ನಡೆದಿದ್ದಾಯ್ತು, ಕೊನೆಗೆ ಐಸ್ ಲೇಕು ಅದ್ರ ಮೇಲೂ ನಡೆದ್ಬಿಟ್ಟೆ. ಎಲ್ಲದ್ರ ಮೇಲೂ ನಡೆದ್ಬಿಟ್ಟಿದ್ದೀನಿ ಸ್ನೇಹಿತರೆ. ನನ್ನ ಕಾಲು ಅದೆಷ್ಟು ಪುಣ್ಯ ಮಾಡಿದೆಯೋ ಏನೋ. ಏನು ಹೇಳಿ, ಇದೇ ಎಕ್ಸ್ಟ್ರೀಮ್ ಕೋಲ್ಡ್ ಟೆಂಪ್ರೇಚರ್ ಇರೋ ಜಾಗ ಸ್ನೇಹಿತರೆ ಇಡೀ ನಾರ್ತ್ ಈಸ್ಟ್ ಸ್ಟೇಟ್ಸಲ್ಲಿ. ನಿಮಗೆ ಮೇಘಾಲಯ ಎಲ್ಲ ನಿಮಗೆ 15 ಮ್ಯಾಕ್ಸ್ ಟು ಮ್ಯಾಕ್ಸು 12 ಹೋಗ್ಬೋದೇನೋ. ಬಟ್ ನೋಡಿ ಇದೊಂದು ಜಾಗದಲ್ಲಿ ನಿಮಗೆ ಮೈನಸ್ ಹೋಗುತ್ತೆ. ನಾವು ಬಂದಿರೋ ಸೀಸನ್ನಲ್ಲಿ ನೀವು ಡಿಸೆಂಬರಿಂದ ಫೆಬ್ರವರಿವರೆಗೂ ಯಾವಾಗ ಬಂದ್ರೇನೋ ತವಾಂಗಲ್ಲಿ ನಿಮಗೆ -ಡಿಗ್ರಿ ಇರುತ್ತೆ ಸ್ನೇಹಿತರೆ. ಸೊ ನಮಗೆ ನೆನ್ನೆ -2 ಇತ್ತು. ಬ್ಯಾಟ್ರಿಗಳು ಬೇಗ ಖಾಲಿ ಹೋಗ್ತಾಯಿದೆಯಪ್ಪ.
ನಂಗೆ ಸ್ಪಿಟಿನೇ ನೆನಪು ಬರ್ತಾ ಇದೆ. ಸ್ಪಿಟಿಯಲ್ಲೂ ಹಿಂಗೆ ಸ್ನೇಹಿತರೆ ಏನೊಂದು 20 ನಿಮಿಷ ವ್ಲಾಗ್ ಮಾಡೋಂಗಿಲ್ಲ, ಖಾಲಿ ಬ್ಯಾಟ್ರಿ. ಅದು ಸುಮ್ಮನೆ ಇಟ್ಕೊಂಡಿರ್ತೀನಲ್ಲ ಬ್ಯಾಟ್ರಿ, ಅದೂ ಖಾಲಿ. 100% ಚಾರ್ಜ್ ಮಾಡಿ ಇಟ್ಕೊಂಡಿರ್ತೀನಲ್ಲ, ಅದೂ ಖಾಲಿ. ಅವಾಗ ಒಬ್ರು ಯಾರೋ ಹೇಳಿದ್ರಪ್ಪ, ಒಂದು ತಿಕ್ಕು ಬಟ್ಟೆಯಲ್ಲಿ ವ್ರ್ಯಾಪ್ ಮಾಡಿಬಿಟ್ಟು ಇಟ್ಕೊಳ್ಳಿ ಅಂತ. ಅದಕ್ಕೂ ಬೆಚ್ಚಗೆ ಮಾಡಿ ಇಟ್ಕೊಳ್ಳಿ ಬ್ಯಾಟ್ರೀಸ್ನ, ಅವಾಗ ಡ್ರೈನ್ ಆಗಲ್ಲ ಅಂತ. ಸ್ಪಿಟಿಯಲ್ಲಿ ಯಾರೋ ಹೇಳಿದ್ರು ನೋಡಿ. ಚೇತನ ಅಲ್ಲಿ ಒಂದು ಬುದ್ಧ ಸ್ಟ್ಯಾಚು ಇದೆ. ಫಸ್ಟು ಬೂಮ್ಲಾ ಪಾಸ್ ನೋಡ್ಬಿಡ್ತೀವಿ, ಯಾಕಂದರೆ 1 ಗಂಟೆಗೆ ಕ್ಲೋಸ್ ಆಗ್ತಾಯಿದೆ ಬೂಮ್ಲಾ ಪಾಸು. ಯಾಕಂದರೆ ವೆದರ್ ಸಿಕ್ಕಾಪಟ್ಟೆ ಬ್ಯಾಡ್ ಇರುತ್ತೆ. ಅದು ಹೆವಿ ಎಕ್ಸ್ಟ್ರೀಮ್ ಟೆಂಪ್ರೇಚರು, ಎಕ್ಸ್ಟ್ರೀಮ್ ವೆದರ್ ಅಲ್ವಾ. ಸೊ ಹಾಗಾಗಿ ಅವ್ರು 1 o'clockವರೆಗೂ ಅಷ್ಟೇ ಟೂರಿಸಮ್ ಅಲೋ ಮಾಡೋದು. ಲೆಟ್ಸ್ ಗೋ, ಬನ್ನಿ ಸ್ನೇಹಿತರೆ. ಏನು ಗುರು ಇದು? ಸ್ಕ್ರಾಪು ಮಾಕವರಲ್ಲ. ಬೂಮ್ಲಾ 33 ಕಿಲೋಮೀಟ್ರ್. 33 ಕಿಲೋಮೀಟ್ರ್ 1 hour ತೋರಿಸ್ತದೆ ಗುರು. ಒನ್ಸ್ ಯು ಚೂಸ್ ಹೋಪ್, ಎನಿಥಿಂಗ್ ಇಸ್ ಪಾಸಿಬಲ್. ಹೆಂಗೆ ಅಷ್ಟೇ ಜೀವನದಲ್ಲಿ ದೃಢವಾಗಿ ಒಂದು ನಂಬಿಕೆ ಇರಬೇಕು. ಮೇಲೊಬ್ಬ ಇದಾನೆ, ಅವ್ನು ನಮ್ಮ ಕೈ ಬಿಡಲ್ಲ ಅಂತ ನಂಬಿದ್ರೆ ಸಾಕು, ಎಲ್ಲ ತಾನೇ ಸರಿ ಹೋಗುತ್ತೆ. ಏನಂತೀರಾ? ಇಲ್ಲೇನೋ ಹಾಕೋರು ನೋಡಿ, ರೋಡ್ ಸೇಫ್ಟಿ ಸ್ಟೇಟ್ ಆಫ್ ಮೈಂಡ್, ಆಕ್ಸಿಡೆಂಟ್ ಇಸ್ ಆಬ್ಸೆನ್ಸ್ ಆಫ್ ಮೈಂಡ್. ಇನ್ನೊಂದು, ಮೇಕ್ ದ ರೆಸ್ಟ್ ಆಫ್ ಯುವರ್ ಲೈಫ್ ದ ಬೆಸ್ಟ್ ಆಫ್ ಯುವರ್ ಲೈಫ್. ಅಷ್ಟೇ ನೋಡಿ, ಯಾವ ಥರ ಮೋಟಿವೇಶನ್ ಬೆಳಗ್ಗೆನೆ ನೋಡಿ. ಇಲ್ಲೆಲ್ಲ ಟಿಬೆಟ್ ಫ್ಲಾಗು, ಅಂದರೆ ಇಲ್ಲಿ ಓಡ್ತಾ ಇರೋದು ಕರ್ನಾಟಕ ಫ್ಲಾಗು. ಮೈಂಡ್ ಆನ್ ದ ಡ್ರೈವ್, ಹ್ಯಾಂಡ್ಸ್ ಆನ್ ದ ವೀಲ್, ಐಸ್ ಆನ್ ದ ರೋಡ್, ನೋಯಿಂಗ್ ಯೋರ್ ಸೆಲ್ಫ್ ಇಸ್ ದ ಬಿಗಿನಿಂಗ್ ಆಫ್ ಆಲ್ ವಿಸ್ಡಮ್. ನೀನು ಅರ್ಥ ಮಾಡ್ಕೊಬೇಕು ಫಸ್ಟ್ ಜೀವನದಲ್ಲಿ. ವಾ, ಕ್ರೇಜಿ ಆಗಿದೆ ಗುರು. ಇದು ರೇರ್ ಫ್ಲಾಗ್ ಅಂತಾರೆ ಸ್ನೇಹಿತರೆ. ಇದನ್ನ ನೋಡಿ ಯಾವ ಥರ ಇದೆ. ಸಮಟೈಮ್ಸ್ ದ ಬೆಸ್ಟ್ ಥೆರಪಿ ಈಸ್ ಲಾಂಗ್ ಡ್ರೈವ್ ಅಂಡ್ ಗುಡ್ ಮ್ಯೂಸಿಕ್. Absolutely. After whiskey, driving risky. My girlfriend sexy. Life's a journey. Enjoy the ride. Excellence is a journey. Discipline is a vehicle. ವಾವ್, 26 ಮೈಲೇಜ್ ಕೊಡ್ತಾ ಇದೆ ಗುರು. ಜಾಲಿ 26-27 ಕೊಡ್ತಾ ಇದೆ. ಅಂದರೆ ನಾವು ಎಕ್ಸ್ಟ್ರೀಮ್ ಆಗಿ ಯೂಸ್ ಮಾಡ್ತಾ ಇದೀವಿ ಸ್ನೇಹಿತರೆ. ನಾವು ನಾರ್ಮಲ್ ರೈಡರ್ ಥರ ಯೂಸೇ ಮಾಡಲ್ಲ ಗಾಡಿನ. ಎಕ್ಸ್ಟ್ರೀಮ್ ಆಗಿ ವಾಡ್ದಾಡೋದು, ಚೆಚ್ಚಾಡೋದು, ಆಫ್ ರೋಡ್ ಮಾಡೋದು, ಹೊಸ ಗಾಡಿ ಅಂತ ಲೆಕ್ಕನೇ ಮಾಡ್ತಾ ಇಲ್ಲ. ಎಕ್ಸ್ಟ್ರೀಮ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ಬಟ್ ನಿಜ ಹೇಳಬೇಕು ಸ್ನೇಹಿತರೆ, ಸುಳ್ಳು ಹೇಳ್ಬಾರ್ದು, 450 ಮಾತ್ರ ಸಖತ್ತಾಗಿದೆ ಸ್ನೇಹಿತರೆ. ಒಂದು ಫಾಲ್ಟ್ ಬಂದಿಲ್ಲ ಗಾಡಿಯಲ್ಲಿ. ಟಚ್ ವುಡ್ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಯಾವ ಥರ ಹಳ್ಳಗಳೆಲ್ಲ ಇಳಿಸ್ಕೊಂಡು ವಿತ್ ಫುಲ್ಲಿ ಲೋಡೆಡ್ ಲಗೇಜ್ ಗುರು. ನಾನು ಬೇರೆ ಏನೂ ಭಾರ ಇದ್ದೀನಿ. ನನ್ನ ಹಾಕ್ಕೊಂಡು ಲಗೇಜ್ನ ಹಾಕ್ಕೊಂಡು 140-150 ಹೈವೇಲಿ ಅಪ್ಪ. ಶೂಟಿಂಗ್ ಸ್ಟೋನ್ ಸ್ಪಾಟ್ ಅಂತ ಈ ಸಿಂಬಲ್. ಯಾವಾಗ ಬೇಕಾದ್ರೂ ಕಲ್ಗಳು ಬೀಳ್ಬೋದು, ನಿಧಾನವಾಗಿ ನೋಡಿಕೊಂಡು ಹೋಗಿ ಅಂತ. ಓ, ಏನಿದು ಬಿರುಗಾಳಿ. ವಾವ್, ಓಹೋ ನೋಡಿ ಸ್ನೇಹಿತರೆ, ಇಲ್ಲೆಲ್ಲ ಹೆಣ್ಮಕ್ಳೇ ಕಾರ್ಯ ಕೆಲಸ ಮಾಡೋದು. ಎಲ್ಲ ಥರ ಮ್ಯಾನ್ ಪವರ್ ಎಲ್ಲ ಹೆಣ್ಮಕ್ಳೇ ಸ್ನೇಹಿತರೆ. ಹೆಣ್ಮಕ್ಳೇ ಸ್ಟ್ರಾಂಗ್ ಒಬ್ಬರು ಅಂತಾರಲ್ಲ, ನಾರ್ತ್ ಈಸ್ಟ್ ಸ್ಟೇಟ್ಸ್ ನೋಡ್ಬಿಟ್ಟು ಕಲ್ತ್ಕೊಬೇಕು. ನಮ್ಮವರು ಇದ್ದಾರೆ ಕಂಪ್ಯೂಟರ್ ಮುಂದೆ ಟಕ್ಕು 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 ಅಂದ್ಬಿಟ್ಟು ಅದೇ ದೊಡ್ಡ ಕೆಲಸ ಅಂದ್ಕೊಂಡ್ಬಿಟ್ಟಿರ್ತಾರೆ. ಏನು ಹೇಳಿ, ಹಾಕೊಂಡು ರುಬ್ತಾರೆ ಗುರು. ಆಮೇಲೆ ಇಫ್ ಯು ಆರ್ ಮ್ಯಾರಿಡ್, ಡೈವರ್ಸ್ ಸ್ಪೀಡ್, ಬಿ ಸಾಫ್ಟ್ ಆನ್ ದ ಕರ್ವ್ಸ್. ಲೆಫ್ಟಲ್ಲಿ ಏನು ನೋಡ್ತಾ ಇದ್ದೀರಾ, ಅದು ಸೋ ಲೇಕ್ ಅಂತ. ಅವೆಲ್ಲ ಯಾಕಿದೆ? 13,000 ಫೀಟ್ ಅಂತ ಸ್ನೇಹಿತರೆ ಈ ಒಂದು ಕೆರೆ. ಅಲ್ಲಲ್ಲಿ ಸ್ನೋ ಇದೆ, ಕಾಣಿಸ್ತಾ ಇದೆಯಾ ನಿಮಗೆ? ನಾಗುಲಾ ಲೇಕ್ ಅಂತ ಸ್ನೇಹಿತರೆ ಇದು ನೋಡಿ. ಓ, ಫ್ರೀಸ್ ಆಗ್ಬಿಟ್ಟಿದೆ ಗುರು. ನಾಗುಲಾ ಲೇಕ್ ಫ್ರೀಸ್ ಆಗ್ಬಿಟ್ಟಿದೆ ಅಲ್ಲಿ ಗುರು. ಗಾಡಿ ಅವ್ನ ಅಕ್ಕ ಯಾವ ಟೈಮಲ್ಲಿ ಯಾವ ಗಳಿಗೆಯಲ್ಲಿ ಹೆಸರಿಟ್ನೋ ಜಾಲಿ ಅಂತ. ಓ, ಇಲ್ಲಿ ನೋಡಿ ಲೆಫ್ಟಲ್ಲಿ ಲೇಕು ಸಖತ್ತಾಗಿದೆ ನೋಡಿ. ಯಪ್ಪ, ಲ್ಯಾಂಡ್ಸ್ಕೇಪಿಗೆ ಆ ಲೇಕು. ಏನು ಹೇಳಿ, ಇಂಡೋ ಪಾಕ್ ಬಾರ್ಡ್ರು ನೋಡಿದ್ದೀನಿ, ಇಂಡೋ ಚೈನಾ ಬಾರ್ಡ್ರು ನೋಡಿದ್ದೀನಿ, ಏನು ಎಲ್ಲ ನೋಡಿದ್ದೀನಿ ಸ್ನೇಹಿತರೆ. ಜೀವನದಲ್ಲಿ ಏನೇನು ನೋಡಬೇಕೋ ಎಲ್ಲ ನೋಡಿದ್ದೀನಿ. ಅಂದರೂ ನೋಡಿ ಮಾಡೋ ತಪ್ಪನೇ ಮಾಡ್ತೀನಿ. ಯಾಕಂಗೆ ಮನುಷ್ಯ? ಅವನು ಗೊತ್ತಿದ್ರು ತಪ್ಪು ಅಂತ ಗೊತ್ತಿದ್ರು ನಕ್ಕನ್ ಮಾಡ್ತಾನಲ್ಲ ಮನುಷ್ಯ. ಯಾಕೆ? ಅವನು ಗೊತ್ತು ಇದು ಮಾಡಿದ್ರೆ ರಿಸ್ಕ್ ಇದೆ, ತಲೆನೋವು, ತೊಂದರೆ, ತಿರ್ಗಾ ಅದೇ ಬೇಕು ಅಂತ ಮನುಷ್ಯ. ಹಣ ಸೈಡ್ ಕೊಡ್ತೀರಾ? ಅಯ್ಯೋ ಗುರುದು. ಅಯ್ಯೋ, ನೆನ್ನೆ ಸೇಲಾ ಲೇಕಲ್ಲಂತೂ ಮೂಗಲ್ ಸುರಿತಾ ಇದೆ, ಅದೇ ಬರ್ತಾ ಇಲ್ಲ. ಗುಂಡೆನೂ ಫ್ರೀಸ್ ಆಗ್ತಾ ಇರೋದು. ಯಾವ ಥರ ಸ್ನೇಹಿತರೆ ಅದು? ಗುಂಡೆ ಫ್ರೀಸ್ ಆಗೋದು ಎಲ್ಲರೂ ನೋಡಿದ್ದೀರಾ? ನಾವು ನೋಡಿದ್ವಿ ನೆನ್ನೆ. ಇನ್ನೊಂದಪ್ಪ, ಇಲ್ಲೆಲ್ಲ ಬರಂಗಿದ್ರೆ ತವಂಗಲ್ಲೇ ಫ್ಯೂಯಲ್ ಹಾಕ್ಸ್ಕೊಂಡ್ಬಿಡ್ಬೇಕು ನೀವು. ಆಮೇಲೆ ಏನು ಹೇಳಿ, ಇಲ್ಲೆಲ್ಲೂ ಪೆಟ್ರೋಲ್ ಬಂಕ್ಗಳಿಲ್ಲ. ಮೋಸ್ಟ್ಲಿ ಟ್ರಿಪಲ್ ರಶ್ ಬಂದಾಗ ಇಲ್ಲಿ ಹೆವಿ ಸ್ನೋ ಇತ್ತು ಅನ್ಸುತ್ತೆ ಇವರು. ಅವ್ನು ವಿಡಿಯೋಲ್ಲಿ ನೋಡಿದ್ದೆ ನಾನು. ನಮ್ಮ ಟ್ರಿಪಲ್ ರಶ್ ಆದಿಯವರು ಬುಮ್ಲಾ ಪಾಸ್ ಬಂದಿದ್ದಾರೆ. ಅವ್ರು ಬಂದಾಗ ಸಿಕ್ಕಾಪಟ್ಟೆ ಸ್ನೋ ಇತ್ತು ಅನ್ಸುತ್ತೆ. ಅಯ್ಯೋ
ಉಯ್ ಯಾವ ಥರ ಗಾಳಿ ಬರ್ತದೆ ಅಪ್ಪ ಏನು ಹೇಳಿ ಎಲ್ಲ ಒಳಕೋಗ್ಬಿಟ್ಟಿರೋದು ಗೊತ್ತಾಗಿರ್ಬೇಕಲ್ವ ಏನಂತ ಚಳಿ 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 ಆಹಾ ಸ್ನೋ ಇದೆ ನೋಡಿ ರೈಟ್ ಸೈಡಲ್ಲಿ हाँ बुमला पास किसके पास है? पीछे पीछे आ रहा है कहाँ पे है? पीछे आ रहा है बाइक के ऊपर करके लगाओ आगे साइड में करके जल्दी करो क्या साइड में लगाओ ऊपर ले जाओ बाइक लगाना है उस ऊपर करके साइड में चलिए 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 जल्दी करिए हम 8 लोग ಬ್ರೋ ಪರ್ಮಿಟ್ ಅದೇ ಹೋಟ್ಲ್ ಅವ್ರು ಮಾಡಿಕೊಟ್ಟಿದ್ದು ಹಾಂ ನಾನು ನಿಮ್ಗೆ ನೆನ್ನೆ ಹೇಳಿದ್ನಲ್ಲ ಬುಮ್ಲಾ ಪರ್ಮಿಟ್ ಬೇಕು ಬ್ರೋ कोई फायदा नहीं है इधर रिक्वेस्ट करने से हम बिना वेरिफिकेशन के नहीं भेजते ಇವಾಗ ಮಾಡ್ಕೊಡ್ತಾರ ಅವರು ಕೇಳಿದ್ರೆ 5 ಅವರ್ ಬೇಕು ನಾಳೆ ಕೊಡ್ತಾರೆ बाइक ಹಾಂ ಅವ್ರಿಗೆ कार है हमारा वो आ रहा है अभी आ रहा है हाँ दो बाइक आ रहा है ये अच्छा यस ये इसका गाड़ी 2 और ठीक है भेज ಹಾಂ ಸರ್ ಥ್ಯಾಂಕ್ ಯು ಸರ್ ಎಷ್ಟೇ ದುಡ್ಡು ಇರಲಿ ಗುರು ಮನುಷ್ಯನಿಗೆ ಅವ್ನು ಎಷ್ಟೇ ಪವರ್ ಇರಲಿ ಅವ್ನು ಯಾರೇ ಆಗಿರಲಿ 5 ಎಲಿಮೆಂಟ್ಸ್ ಆಫ್ ನೇಚರ್ ಮುಂದೆ ಲೌಡಾಗೂ ಇಲ್ಲ ಗುರು ಬೆಂಕಿ ಗಾಳಿ ಅಪ್ಪ ಇದ್ರ ಜೊತೆ ಲೌಡನ್ನು ಆಟ ಆಡೋಕ್ಕಾಗಲ್ಲ ನೇಚರ್ ಇಸ್ ಸುಪ್ರೀಮಸಿ ಅಲ್ವಾ ಸ್ನೇಹಿತರೆ ಯಾಕಂದ್ರೆ ಎಷ್ಟೇ ಪವರ್ ಇರಲಿ ನೀನು CM ಆಗಿರೋ PM ಆಗಿರೋ ಪ್ರೆಸಿಡೆಂಟ್ ಆಗಿರೋ ಲಕ್ಕನ್ ಇಡೀ ವರ್ಲ್ಡ್ಗೆ ನೀನು ಡಿಕ್ಟೇಟರ್ ಆಗಿರೋ 5 ಎಲಿಮೆಂಟ್ಸ್ ಮುಂದೆ ಯಾಕಂದ್ರೆ ಚುಚ್ಚುಪಿ ನೀನು ನೋಡಿ ಲೈಸ್ ಹೆಂಗಿದೆ ಓ ಫಾಕ್ ಸ್ನೇಹಿತರೆ ಅಕ್ಕ ನಂಗೆ ಬೇಕು ಇವಾಗ ನಂಗೆ ಅದು ಬೇಕು ಸ್ನೇಹಿತರೆ ಚೂಪಾಗಿದೆಯಲ್ಲ ಓ ಅಕ್ಕನ್ ಜಾರ್ತಾ ಇದೆ ಗುರು ಹಿಂಗಾರು ಮಾಡೋಣ ತಗೊಳ್ಳೋಣ ಅಂದರೆ ಅಕ್ಕನ್ ಜಾರ್ತಾ ಇದೆಯಲ್ಲ ಸುಮ್ಮನೆ ಯಾಕೆ ಮೊದಲೇ ಟೈಮ್ ಸರಿ ಇಲ್ಲ I love Indian Army and absolutely bro if there is any Indian who's breathing this oxygen this air I mean you're doing good andre ello on kade Indian Army our role idde ide sentre you have to give it up to them you have to give your respect every time when I come to these mountains ಪ್ರತಿ ಸರಿ ನಾನು ನೆನ್ಸ್ಕೊತೀನಿ ಎಷ್ಟೆಲ್ಲ ನೋಡಿ ನಮಗೆ ಇಲ್ಲಿ ಎಷ್ಟು ಟೆಂಪ್ರೇಚರ್ ಇದೆ ಏನು ನಾವೆಲ್ಲ ಆರಾಮಾಗಿ ಕುತ್ಕೊಂಡು ಜಾತಿ ಮತ ಕುಲ ಅಯ್ಯೋಯ್ಯೋಯ್ಯೋಯ್ಯೋ ಏನಿಲ್ಲ ನಮ್ಮ ಹತ್ರ ಜಗಳ ಆಡೋಕ್ಕೆ ಕಾರಣಗಳು ಅಯ್ಯೋ ಇದು ನೋಡಿ ಇದು ಬಿರುಗಳ್ಳಿ ಹೆಂಗೆ ಹೋಯ್ತಾ ಇದೆ ಎಲ್ಲ ಕಾರಣಗಳು ಇಲ್ಲ ಅಂದ್ರೂ ಹುಡುಕಿ ಜಗಳ ಆಡ್ತೀವಿ ಕೊನೆಗೆ ಎಲ್ಲ ಒಂದೇ ಇಲ್ಲಿ ಬಂದಾಗ ಚಿಕ್ಕ ವಯಸ್ಸಲ್ಲಿ ನಮಗೆ ಪೆನ್ನು ಪೇಪರು ಬ್ಲಾಂಕ್ ಪೇಪರ್ ಕೊಟ್ಬಿಟ್ಟು ಡ್ರಾಯಿಂಗ್ ಮಾಡು ಅಂದರೆ ಇದೇ ಮಾಡ್ತಾ ಇದ್ದಿದ್ದು ಬೆಟ್ಟ ಪಕ್ಷಿ ಸೂರ್ಯ ಕೆರೆ ಅದೆಲ್ಲ ಇವಾಗ ಲೈವ್ ಆಗಿ ನೋಡ್ತಾ ಇದ್ದೀನಿ ಫ್ರೆಂಡ್ಸ್ ಏನು ಹೇಳಿ ಏನಾದ್ರು ಒಂದು ಹೇಳಿ ಸ್ನೇಹಿತರೆ ಸುಮ್ಮನೆ ನೋಡ್ತಾ ಇದ್ದೀರಲ್ಲ ವಿಡಿಯೋ ಏನಾದ್ರು ಒಂದು ಹೇಳಿ ಚಿತಾಲ್ ಪತಾಲ್ ಅಲ್ಲಿ ಎವ್ರಿ ಗ್ರೇಟ್ ಅಡ್ವೆಂಚರ್ ಬಿಗಿನ್ಸ್ ವಿತ್ ರೋಡ್ ಟ್ರಿಪ್ ಅದಂತೂ ನಿಜ ಗುರು 4 ಗೋಡೆಗಳ ಮಧ್ಯೆ ಏನು ಕಲಿತೀವಲ್ವ ಬರೀ ಪುಸ್ತಕದ ವಿದ್ಯೆ ಸ್ನೇಹಿತರೆ ಅದು ಒನ್ಸ್ ಯು ಸ್ಟಾರ್ಟ್ ಟ್ರಾವೆಲಿಂಗ್ ಒನ್ಸ್ ಯು ಕಮ್ ಟು ದ ಮೌಂಟನ್ಸ್ ಒನ್ಸ್ ಯು ಇಂಟ್ರಾಕ್ಟ್ ವಿತ್ ಡಿಫ್ರೆಂಟ್ ಪೀಪಲ್ ಇನ್ ಡಿಫ್ರೆಂಟ್ ರೀಜನ್ಸ್ ದಟ್ಸ್ ವೆನ್ ಯು ಲರ್ನ್ ಲೈಫ್ ಲೆಸನ್ಸ್ ಸ್ನೇಹಿತರೆ ಫೈನಲಿ ಬಂದಿದ್ದೀವಿ ಬುಮ್ಲಾ ಪಾಸ್ಗೆ ದಿಸ್ ಇಸ್ ಇಂಡೋ ಚೈನಾ ಬಾರ್ಡರ್ ಸ್ನೇಹಿತರೆ ನಮ್ಮ ಭಾರತದ ಬಾವುಟ ಕಾಣಿಸ್ತಾ ಇದೆ ಅಲ್ಲಿ feel so proud to see Indian flag coming all the way from Bengaluru to this border ಮೇರಾ ಭಾರತ್ ಮಹಾನ್ ಸ್ನೇಹಿತರೆ ನೋಡಿ ನನ್ನ ಫೋನಲ್ಲಿ ಆ್ಯಕ್ಚುಲಿ ಚೈನಾ ನೆಟ್ವರ್ಕ್ ಕನೆಕ್ಟ್ ಆಗ್ಬಿಟ್ಟಿರೋದು ಚೈನಾ ನೆಟ್ವರ್ಕ್ ಕನೆಕ್ಟ್ ಆಗಿ ನೋಡಿ ಹೆಂಗೆ ಬರ್ತಾ ಇದೆ 328 ತೋರಿಸ್ತಾ ಇದೆ ಬಟ್ ಆ್ಯಕ್ಚುಲಿ ನೋಡಿ 1 ಗಂಟೆ ನಮಗೆ 3:30 ತೋರಿಸ್ತಾ ಇದೆ ಚೈನಾ ನೆಟ್ವರ್ಕ್ ಕನೆಕ್ಟ್ ಆಗಿ ನೋಡಿ ಯಾರಿಗೆ ಫೋನ್ ಮಾಡಲಿ ಚೈನಾ ನೆಟ್ವರ್ಕಲ್ಲಿ ಸೊ ಇಲ್ಲೇ ಕೆಫೆ ಇತ್ತು ಸ್ನೇಹಿತರೆ ಸೊ ಕೆಫೆಯಲ್ಲಿ ತಿಂಡಿ ಮಾಡ್ಕೊಂಡ್ವಿ ಸಿಕ್ಕಾಪಟ್ಟಿ ಚಳಿ ಇದೆ ಆ್ಯಂಡ್ ಆರ್ಮಿ ಶಾಪ್ ಇತ್ತು ಇಲ್ಲೇ ಸೊ ಎಲ್ಲ ಪ್ಯಾಕ್ಡ್ ಅಪ್ ಆಗಿದ್ದೀವಿ ಅದಕ್ಕೋಸ್ಕರ ಹೆಂಗಿದ್ದೀವಿ ಆ್ಯಂಡ್ ಇಲ್ಲಿ ಎಲ್ಲ ಹೋಗ್ತಾ ಇದ್ದಾರೆ ನೋಡ್ತಾ ಇದ್ದೀರಾ टूरिस्ट ಎಲ್ಲ ಹೋಗ್ತಾ ಇದ್ದಾರೆ ಬಾರ್ಡರ್ಗೆ रिकॉर्डिंग मत बनाने यार अभी क्या बोल रहा है यार साहब ने जेब में डाल इसको
ಒಳ್ಳೆ ಬ್ರೀಫಿಂಗ್ ಕೊಟ್ಟರು ಸ್ನೇಹಿತರ. ಇಲ್ಲಿರೋ ಟೂರಿಸ್ಟ್ಗೆಲ್ಲ ಒಳ್ಳೆ ಬ್ರೀಫಿಂಗ್ ಕೊಟ್ಟರು. ಬಾರ್ಡರಲ್ಲಿ 9 ಟೈಮ್ಸ್ ಮೀಟಿಂಗ್ ನಡೆಯುತ್ತಂತೆ. ಬಾರ್ಡರ್ ಪರ್ಸನಲ್ ಮೀಟಿಂಗ್ BPM ಅಂತ ಹೇಳ್ತಾರಂತೆ. ಸೊ 5 ಸರಿ ಚೈನಾ ಅವರು ಈ ಕಡೆಗೆ ಬಂದು ಇಲ್ಲಿ ಮೀಟ್ ಆಗ್ತಾರಂತೆ. 4 ಸರಿ ಇಂಡಿಯಾ ಸೋಲ್ಜರ್ಸು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಮೀಟಿಂಗ್ ಮಾಡ್ತಾರಂತೆ. ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಫೆಲ್ಟ್ ರಿಯಲಿ ಪ್ರೌಡ್. ಆ್ಯಂಡ್ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ಅನ್ಸುತ್ತೆ 3,000 ಅಡಿಯಲ್ಲಿ. ಇವರು 10,000 13,000 ಅಡಿಯಲ್ಲಿ ಏನೆಲ್ಲ ಮಾಡ್ತಾ ಇದ್ದಾರೆ ನಮ್ಮ ಒಂದು ಪೀಸ್ಗೋಸ್ಕರ. ಸೊ ಹ್ಯಾಟ್ಸ್ ಆಫ್ ಟು ಇಂಡಿಯನ್ ಆರ್ಮಿ ಆ್ಯಂಡ್ ಸಮ್ ಆಫ್ ದ ಸೋಲ್ಜರ್ಸ್. ಅವ್ರು ಹೆಂಗೆ ಇನ್ಫಿಲ್ಟ್ರೇಟ್ ಮಾಡಿದ್ರು ಇಲ್ಲಿ, ಅವ್ರ ಬಾಡೀಸ್ ಎಲ್ಲ ಹೆಂಗೆ ಆ ಕಡೆ ತೊಗೊಂಡೋದ್ರು. ಅಲ್ಲಿ ರಾಕ್ ಆಫ್ ಪೀಸ್ ಅಂತ ಇದೆ. ಆಮೇಲೆ LAC ಬಗ್ಗೆ ಹೇಳಿದ್ರು, ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲು. ಸೊ ಫಸ್ಟ್ ಇದು ಇಂಡೋ ಟಿಬೆಟ್ ಬಾರ್ಡರ್ ಆಗಿತ್ತಂತೆ. ಆಮೇಲೆ ಚೈನೀಸು ಅದನ್ನು ಆಕ್ಯುಪೈ ಮಾಡಿ ಇವಾಗ ಇಂಡೋ ಚೈನಾ ಬಾರ್ಡರ್ ಆಗಿದೆ. ಸೊ ದಿಸ್ ವಾಸ್ ಆಲ್ ಅಬೌಟ್ ಬುಮ್ಲಾ ಪಾಸ್ ಸ್ನೇಹಿತರೆ. ಸೊ ಇವಾಗ ಇಲ್ಲೆಲ್ಲ ಯಾವುದೋ ನೆಟ್ವರ್ಕ್ ಇಲ್ಲ ಸ್ನೇಹಿತರೆ. ಆ್ಯಂಡ್ ಟೈಮ್ ಝೋನ್ ಚೇಂಜ್ ಆಗುತ್ತೆ. ಆ್ಯಂಡ್ ಆ ಕಡೆ 20 ಕಿಲೋಮೀಟರ್ಸ್ ಆ ಕಡೆ ಚೈನೀಸ್ ಅವ್ರಿಗೆ 6G ನೆಟ್ವರ್ಕ್ ಇದೆಯಂತೆ. ನಮಗಿಲ್ಲಿ ನೆಟ್ವರ್ಕೇ ಇಲ್ಲ, ಅವ್ರಿಗೆ 6G ನೆಟ್ವರ್ಕ್ ಇದೆಯಂತೆ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಮ ಪ್ರೀತಿಯ ಗೌತಮ್ ನಾಯ್ಡು, ಸೈನಿಂಗ್ ಆಫ್ ಫ್ರಮ್ ಇಂಡೋ ಚೈನಾ ಬಾರ್ಡರ್, ಬುಮ್ಲಾ ಪಾಸ್. ಗುಡ್ ಬೈ.